ನಮಸ್ತೆ ಮಾಸ್ಟರ್ಸ್. 86ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದಿನ ದಿನ 3 ಹೆಜ್ಜೆಗಳು, ಮೂಷಿಕ ವಾಹನ, ಆಹಾರ ವ್ಯವಹಾರ ಮತ್ತು ಆಹಾರ ವ್ಯವಹಾರಗಳಲ್ಲಿ ಜಾಗರೂಕತೆಯನ್ನು ವಹಿಸುವುದನ್ನು ತಿಳ್ಕೊಂಡ್ವಿ. ಈ ದಿನ ಅಶೋಕವನ ಮತ್ತು ಸವಿರಾಮ ಪರಿಶ್ರವ ಮೇನಕಾ ಪ್ರಯೋಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿ ಅಶೋಕವನ ಅಂದರೆ ಸೀತಾದೇವಿ ಅಶೋಕವನದಲ್ಲಿ ಅಶೋಕ ವೃಕ್ಷದ ಕೆಳಗೆ ಗಳಗಳ ಹತ್ತಳು. ಇದು ನಿಜವೇನಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಲ್ಲ, ಇದರಲ್ಲಿ ವಾಲ್ಮೀಕಿ ಮಹರ್ಷಿಯರ ಕವಿತೆಯ ಚಾತುರ್ಯವಿದೆ. ಪಾಮರರಿಗೆ ಸಂಕೇತವಾಗಿ ಪತಿಯಿಂದ ಅಗಲಿಕೆಯಾಯಿತು, ಆದ್ದರಿಂದ ಗಳಗಳ ಹತ್ತಳು ಅಂದಿದ್ದಾನೆ ವಾಲ್ಮೀಕಿ ಮಹರ್ಷಿ. ಆದರೆ ಸೀತಾದೇವಿ ಮಹಾಜ್ಞಾನಿ, ಯೋಗಿನಿ. ಅವಳಿಗೆ ಶೋಕ ಎನ್ನುವುದೇ ಗೊತ್ತಿಲ್ಲ, ಅದು ಅಸಂಭವ. ಆದ್ದರಿಂದ ಅಶೋಕವನ ಎಂದಿದ್ದಾನೆ, ಅಶೋಕ ವೃಕ್ಷ ಎಂದಿದ್ದಾನೆ. ಅಶೋಕ = ಆ ಪ್ಲೇಸ್ ಶೋಕ. ಅಶೋಕ ಅಂದರೆ ಎಲ್ಲಿ ಶೋಕವು ಇಲ್ಲವೋ ಅಲ್ಲಿ ಎಂದರ್ಥ. ಅಶೋಕ ಅಂದರೆ ಅಲ್ಲಿ ಶೋಕವೇ ಇಲ್ಲ, ಆ ಪ್ಲೇಸ್ ಶೋಕವಿಲ್ಲದ್ದು ಅಶೋಕ. ಅದಕ್ಕೆ ಅವರು ಅಶೋಕವನ ಅಂತ ಹೇಳಿದ್ದಾರೆ. ಆದ್ದರಿಂದ ಸೀತಾದೇವಿ ಶೋಕಗ್ರಸ್ತ ಆಗಿದ್ದಾಳೆ ಎನ್ನುವುದು ಯಾವುದೇ ಕಾರಣಕ್ಕೂ ವಾಸ್ತವವಲ್ಲ, ಅದು ಸತ್ಯವಲ್ಲ. ಅವಳು ಅಶೋಕವನ ಅಂದರೆ ಶೋಕವಿಲ್ಲದವಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸವಿರಾಮ ಪರಿಶ್ರಮ ಅಂದರೆ ಏನು ಹೇಳ್ತಾರೆ ಕೇಳೋಣ. ಪರಿಶ್ರಮ ಎನ್ನುವುದು ಎಂದಿಗೂ ಮಾಡಲೇಬೇಕು, ಆಗಲೇ ಕೆಲಸಗಳು ನಡೆಯುತ್ತವೆ, ಆಗಲೇ ವಿದ್ಯೆಗಳು ಕೂಡ ಕರಗತವಾಗುತ್ತವೆ, ಆಗಲೇ ಕಲೆಗಳನ್ನು ಸಂಪೂರ್ಣವಾಗಿ ಕಲಿಯುತ್ತೇವೆ. ಆದರೆ ಅವಿರಾಮ ಪರಿಶ್ರಮವು ಮಾತ್ರ ಕೆಲಸಕ್ಕೆ ಬಾರದು. ಯಾವಾಗಲೂ ಸವಿರಾಮ ಪರಿಶ್ರಮ ಪದ್ಧತಿಯೇ ಸರಿಯಾದದ್ದು. +ವಿರಾಮ ಅಂದರೆ ವಿಶ್ರಾಂತಿಯಿಂದ ಕೂಡಿದ, ವಿರಾಮ ಅಂದರೆ ವಿರಾಮವಿಲ್ಲದ. ಅವಿರಾಮ ಪರಿಶ್ರಮದಿಂದ ಮೊದಲಿಗೆ ಮೋಸವಾಗುತ್ತದೆ. ಅವಿರಾಮಂ ಎಂದರೆ ಮೋಹ ಅಥವಾ ಅತಿ ಎಂದರ್ಥ. ಮೋಹ ಎನ್ನುವುದು ಅತಿ, ಅದು ಯಾವಾಗಲೂ ಇರಬಾರದು. ಅತಿ ಸರ್ವದಾ ಅನರ್ಥ ಹೇತುವೆ ಅಂತ ಹೇಳ್ತಾರೆ. ಪರಿಶ್ರಮವು ಯಾವಾಗಲೂ ಸವಿರಾಮವಾಗಿಯೇ ಇರಬೇಕು. ಅತಿ ಸರ್ವರ್ಥ ವರ್ಜಿಯೇತ್ ಅಂದರೆ ಅತಿ ವರ್ಜನೆ, ಅತಿಯಾದದನ್ನು ಯಾವಾಗಲೂ ನಾವು ವರ್ಜಿಸಬೇಕು, ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂತ. ಸವಿರಾಮ ಪರಿಶ್ರಮವೇ ಯೋಗ್ಯವಾದದ್ದು, ಅವಿರಾಮ ಪರಿಶ್ರಮ ಯೋಗ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮೇನಕಾ ಪ್ರಯೋಗದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ವಸಿಷ್ಠನಂತೆ ಬ್ರಹ್ಮರ್ಷಿಯಾಗಿ ಕೂಡಲೇ ಆಗಬೇಕು ಎಂದು ಅವಿರಾಮ ಪರಿಶ್ರಮ ಮಾಡುತ್ತಿದ್ದಾನೆ ವಿಶ್ವಾಮಿತ್ರ. ಅದನ್ನು ಗಮನಿಸಿ ಇಂದ್ರನು ಆ ಪದ್ಧತಿಯು ಸರಿಯಲ್ಲ, ಅದು ಸ್ವತಃ ಹಾನಿಕರ ಎಂದು ತಿಳಿದವನಾದ್ದರಿಂದ ಕನಿಕರಿಸಿ ಮೇನಕೆಯನ್ನು ಕಳಿಸಿ ಸ್ವಲ್ಪ ವಿರಾಮ ಸಿಗುವಂತೆ ಮಾಡ್ತಾನೆ. ಕೆಲವು ತಿಂಗಳು ಮೇನಕೆಯೊಂದಿಗೆ ಕಳೆದು ವಿಶ್ರಮಿಸಿದ ನಂತರ ವಿಶ್ವಾಮಿತ್ರನು ಮತ್ತೆ ಸಾಧನೆ ಕೈಗೊಂಡು ಸ್ವಲ್ಪ ಕಾಲದಲ್ಲಿಯೇ ಬ್ರಹ್ಮರ್ಷಿ ಆಗಬಲ್ಲವನಾದನು. ಮೂರ್ಖವಾಗಿ ಪ್ರವರ್ತಿಸುವವರಿಗೆ ಸಹಾಯ ಮಾಡುವವನೇ ಇಂದ್ರ. ಆದರೆ ಆತನನ್ನು ಆ ಆಸ್ಟ್ರಲ್ ಮಾಸ್ಟರ್ನು ಹೇಗೆ ಚಿತ್ರೀಕರಿಸಿದರು ಆದರೆ ನಾವು ಇಂದ್ರನ ಒಂಥರ ಚಿತ್ರೀಕರಿಸಿದರೆ. ಅತಿ ಆತುರತೆ ಎನ್ನುವುದು ಎಂದಿಗೂ ಹಾನಿಕರ. ಅತಿ ಆತುರತೆ ಎನ್ನುವುದು ಎಂದಿಗೂ ಹಾನಿಕರ. ನಿಧಾನವಾಗಿ ನಿಲ್ಲುವಂತೆ ಇದ್ದರೇನೆ ಯಾವುದರಲ್ಲೇ ಆಗಲಿ ಗೆಲುವು ಸಿಗುವುದು. ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಅತಿ ಸರ್ವರ್ಥ ವರ್ಜಿಯೇತ್, ಅತಿ ಯಾವಾಗಲೂ ವರ್ಜಿಯೇತ್ ಅಂತಾರೆ. ಅದೇ ರೀತಿ ದತ್ತಾತ್ರೇಯನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮುನಿ ಎಂದರೆ ಮೌನಿ, ವಾಕ್ ಅಂದರೆ
ಮೌನವಾಗಿ ಇರುವವನು ಎಂದರ್ಥ. ಮಹಾಮುನಿ ಎಂದರೆ ಮಹಾಮೌನದಲ್ಲಿ ಇರುವವನು ಎಂದರ್ಥ. ಚಿತ್ತವೃತ್ತಿ ರಹಿತವಾದವನು ಎಂದರ್ಥ. ತ್ರಿಗುಣಗಳಲ್ಲಿ ಮುಳುಗಿ ತೇಲುವ ತ್ರಿಗುಣಾತ್ಮಕರು ತಮಗಿಂತ ಹೆಚ್ಚಾಗಿ ಕಂಡಬಲ ದೇಹ ಸೌಂದರ್ಯ ಅಧಿಕಾರಗಳು ಪದವಿಗಳು ವಿದ್ಯಾಭ್ಯಾಸ ಸಂಸ್ಕಾರ ಇರುವವರೊಂದಿಗೆ ಅಸೂಯೆಯಿಂದ ಅಸೂಯಾದ್ವೇಷದಿಂದ ಇರುವುದು ಸರ್ವೇ ಸಾಮಾನ್ಯ. ಆ ವಿಧವಾಗಿ ಎಷ್ಟೋ ಆತ್ಮಪರವಾಗಿ ಇರುವಾಗಲೂ ಕೂಡ ಕೆಲವೊಮ್ಮೆ ಅಸೂಯೆ ಇರಬಹುದು. ನಾವು ಆತ್ಮಪರವಾಗಿ ಇದ್ದರೂ ಕೂಡ ಕೆಲವೊಮ್ಮೆ ಅಸೂಯೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ವಿಶ್ವಾಮಿತ್ರನಂತೆ ನಾನು ರಾಜರ್ಷಿ ಮಾತ್ರವೇ, ಮತ್ತೊಬ್ಬರು ಬ್ರಹ್ಮರ್ಷಿ ಎಂದು ಮಾನವನಿಗೆ ಕೊನೆಗೆ ಈ ಆಧ್ಯಾತ್ಮಿಕ ಅಸೂಯೆ ಕೂಡ ಇರಬಾರದು. ಆಧ್ಯಾತ್ಮಿಕ ಅಸೂಯೆ ಕೂಡ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಹಾಮುನಿಯಾಗಿ ಆದರೂ ಅನಸೂಯೆಯ ಜೊತೆ ಸಂಸಾರ ಮಾಡಲೇಬೇಕು. ಅಸೂಯೆ ಇಲ್ಲದ ಸ್ಥಿತಿಯೇ ಅನಸೂಯ ಸ್ಥಿತಿ. ಆಗಲೇ ಎಲ್ಲ ದತ್ತವಾಗುತ್ತದೆ, ಸಿದ್ಧಿಗಳೆಲ್ಲ ಬರುತ್ತವೆ. ಹೀಗೆ ಅಷ್ಟಸಿದ್ಧಿಗಳು ಎಲ್ಲ ದತ್ತವಾದ ಸ್ಥಿತಿಯೇ ದತ್ತಾತ್ರೇಯ ಸ್ಥಿತಿ. ದತ್ತ ಪ್ಲಸ್ ಅತ್ರಿ ಈಸ್ ಈಕ್ವಲ್ ಟು ದತ್ತಾತ್ರೇಯ. ಆ ಪ್ಲಸ್ 3 ಈಸ್ ಈಕ್ವಲ್ ಟು ಅತ್ರಿ ಅಂದರೆ ತ್ರಿಗುಣಗಳನ್ನು ದಾಟಿದವನು. ಅತ್ರಿ ಆಗದವರು ಈಸ್ ಈಕ್ವಲ್ ಟು ತ್ರಿಗುಣಾತ್ಮಕರು ಅಂತ. ಆ ಸತ್ಯದಲ್ಲಿ ಆ ಧರ್ಮದಲ್ಲಿ ಇರುವುದು ಅಂದರೆ ಅನಸೂಯ ಜೊತೆ ಸಂಸಾರ ಮಾಡುವುದು ಅಂತ ಅರ್ಥ. ಆಗ ನಿಮ್ಮ ಹತ್ತಿರಕ್ಕೆ ಎಲ್ಲ ತಲುಪಿಸಲಾಗುತ್ತದೆ. ಅಂದರೆ ದತ್ತಾತ್ರೇಯ ಸ್ಥಿತಿ ಎಂದರ್ಥ. ತ್ರಿಗುಣಗಳನ್ನು ದಾಟಿ ನಿರ್ಗುಣದಲ್ಲಿ ವಿರಾಜಿಸುತ್ತಾ ಸದಾ ಅನಸೂಯ ಸ್ಥಿತಿಯಲ್ಲಿ ಸ್ಥಿತವಾದಾಗಲೇ ಸರ್ವಸಿದ್ಧಿಗಳು ನಮಗೆ ದತ್ತವಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಮಾಸ್ಟರ್ಸ್.